ಇದೊಂದು ಅತ್ಯದ್ಭುತ ಕಲಾಕೃತಿ ಅನ್ನುವ ಮಟ್ಟಕ್ಕೆ ಈ ಪುಷ್ಪಕೃತಿಯನ್ನು ರಚಿಸಿರ್ತಕ್ಕಂಥ ಲಾಲ್ಬಾಗ್ನ ಎಲ್ಲ ಸಿಬ್ಬಂದಿಗೆ, ಅದರ ಮುಖ್ಯಸ್ಥರಾಗಿರ್ತಕ್ಕಂಥ ಸನ್ಮಾನ್ಯ ಜಗದೀಶ್ ಅವರಿಗೆ ನಾವು ಕನ್ನಡಿಗರು ತುಂಬ ಆಭಾರಿಯಾಗಿರಬೇಕಾದ್ದು ಅವಶ್ಯಕ ಅಂತ. ಸುಮಾರು 700 ವರ್ಷಗಳ ಕಾಲ ಆಳದಂಥ ಗಂಗಾ ಸಾಮ್ರಾಜ್ಯವನ್ನು ಕಣ್ಣಿಗೆ ಕಟ್ಟುವಂತೆ ಅವರು ಇಲ್ಲಿ ಅಳವಡಿಸಿರ್ತಕ್ಕಂಥದ್ದು ನಿಜಕ್ಕೂ ಮನೋಜ್ಞವಾಗಿರ್ತಕ್ಕಂಥದ್ದು. ನನಗೆಲ್ಲಕ್ಕಿಂತ ನಮ್ಮ ಜಗದೀಶ್ ಅವರ ಬಗ್ಗೆ ತುಂಬ ಹೆಮ್ಮೆ ಅಂದರೆ, ಮಂಡ್ಯದಿಂದ ಅವರು ಅಲ್ಲಿ ಡೆಪ್ಟಿ ಡೈರೆಕ್ಟರ್ ಆಗಿದ್ದರು. ಅಲ್ಲಿ ಫ್ಲವರ್ ಶೋಗಳನ್ನು ಮಾಡಿದಾಗ ಯಶಸ್ಸನ್ನು ಕಂಡಿದ್ದರು. ಅಲ್ಲಿಂದ ನೇರವಾಗಿ ಲಾಲ್ಬಾಗಿಗೆ ಬಂದಂಥ ಜಗದೀಶ್ ಅವರು ಮಾಡಿರ್ತಕ್ಕಂಥ ಪ್ರಯತ್ನ ಇದೆಯಲ್ಲ, ಅಮೋಘವಾದದ್ದು, ಅಸಾಧಾರಣವಾದದ್ದು. ಹನುಮಂತಯ್ಯನವ್ರನ್ನ ಹಿಡಿದು, ಕುವೆಂಪು ಅವರಿಂದ ಹಿಡಿದು, ಸನ್ಮಾನ್ಯ ಪೂರ್ಣಚಂದ್ರ ತೇಜಸ್ವಿ ಅವರಿಂದ ಹಿಡಿದು, ಹೀಗೆ ನಾಡಿನ ಅನೇಕ ಹಿರಿಯರನ್ನು ನಮ್ಮ ಕಣ್ಮುಂದೆ ತಂದುಕೊಟ್ಟಿರೋದ್ರ ಜೊತೆಗೆ ಈ ಸಾರಿ ಅಂತೂ ಗಂಗರನ್ನು ಮರೆತು ಹೋಗಿದ್ದಂಥ ಗಂಗರನ್ನು ಮತ್ತೆ ಪುನಃ ಸ್ಥಾಪಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅವರ ಎದೆಗಾರಿಕೆಗೆ ಸಾಕ್ಷಿಯನ್ನು ಒದಗಿಸ್ತದೆ. ಇದಕ್ಕೊಂದು ಹೊಸ ಬಗೆಯನ್ನು, ಹೊಸ ವಿಶಿಷ್ಟವಾಗಿರ್ತಕ್ಕಂಥ ರೀತಿಯಲ್ಲಿ ನಡೆದುಕೊಳ್ತಾ ಇರ್ತಕ್ಕಂಥ ಜಗದೀಶ್ ಅವರಿಗೆ ನಾವೆಲ್ಲರೂ ಕೂಡ ಬೆಂಬಲವಾಗಿ ನಿಲ್ಲಬೇಕು. ಅವರು ಇರುವಷ್ಟು ಕಾಲ ನಾಡು ನುಡಿಗಾಗಿ ಸೇವೆ ಸಲ್ಲಿಸಿದಂಥ ವ್ಯಕ್ತಿಗಳನ್ನೆಲ್ಲ ನಮ್ಮ ಕಣ್ಮುಂದೆ ತಂದುಕೊಡ್ತಕ್ಕಂಥ ಈ ಫ್ಲವರ್ ಶೋ ಮೂಲಕ ಕಣ್ಮುಂದೆ ತಂದುಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಕನ್ನಡಿಗರ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅವ್ರ ಜೊತೆಯಲ್ಲಿ ದುಡಿತಾ ಇರ್ತಕ್ಕಂಥವ್ರು ಕೂಡ, ಯಾಕೆಂದರೆ ಅವರೊಬ್ಬರೇ ಇದನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವ್ರ ಜೊತೆಯಲ್ಲಿ ದುಡಿತಾ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ, ಸಿಬ್ಬಂದಿ ವರ್ಗಕ್ಕೆ ಕನ್ನಡಿಗರು ಕೃತಜ್ಞರಾಗಿರಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾರೆ.